ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಧುಸೂದನ್, ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ, ಇರ್ಕಲ್ಗಡ, ಕೊಪ್ಪಳ ಜಿಲ್ಲೆ. ನೋಡಿ, ಮುಖ್ಯವಾಗಿ ಇವತ್ತು ಈ ವಿಡಿಯೋ ಮಾಡುವಂಥ ಉದ್ದೇಶ ನಮ್ಮ ಮುಂಬರುವಂಥ ದಸರಾ ಮತ್ತು ದೀಪಾವಳಿ ಹಬ್ಬದ ಬಗ್ಗೆ ಮಾಹಿತಿ ಕೊಡೋಣ ಅಂತ. ನಮ್ಮ ಚೆಂಡು ಹೂ ಬೆಳೆಯುವಂಥ ಬೆಳೆಗಾರರಿಗೆ ಯಾವಾಗ ಬೆಳೆದ್ರೆ ಏನು ಅಂತ ವಿಷಯ ಮಾತಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ನಮ್ಮ ಕ್ಯಾಲೆಂಡರ್ ಪ್ರಕಾರ ಅಕ್ಟೋಬರ್ ಅಂದರೆ 10ನೇ ತಿಂಗಳು 12ನೇ ತಾರೀಕಿಗೆ 10ನೇ ತಿಂಗಳು 12ನೇ ತಾರೀಕಿಗೆ ದಸರಾ ಹಬ್ಬ. ಮತ್ತು ಅದೇ ತಿಂಗಳು ಅಕ್ಟೋಬರ್ ತಿಂಗಳಲ್ಲೇ ಅಂದರೆ 10ನೇ ತಿಂಗಳಲ್ಲೇ 31ನೇ ತಾರೀಕಿಗೆ ಲಕ್ಷ್ಮೀ ಪೂಜೆ, ದೀಪಾವಳಿ. ಸೊ ಈಗ ವಿಷಯ ಏನಂತಂದರೆ, ಈಗ ಚೆಂಡು ಹೂ ಬೆಳೆಯುವಂಥ ಬೆಳೆಗಾರರಿಗೆ ಈಗ ಆಗಸ್ಟ್ 1ನೇ ತಾರೀಕಿಗೆ ಏನಾದರೂ ನಿಮ್ಮ ಭೂಮಿಯಲ್ಲಿ ನಾಟಿ ಮಾಡಿದ್ರೆ, ನೀವು ಚೆಂಡುವಿನ ಸಸಿಗಳು ನಾಟಿ ಮಾಡಿದ್ರೆ ನಿಮಗೆ ಎಷ್ಟು ದಿನ ಉಳಿಯುತ್ತೆ? ಆಗಸ್ಟ್ ತಿಂಗಳಿಗೆ 30, ಸೆಪ್ಟೆಂಬರ್ ಒಂದು 30, ಅಕ್ಟೋಬರಲ್ಲಿ 12 ದಿನ. ಸೊ ಟೋಟಲ್ 30 ಒಂದು 12, 72 ದಿನ ಸಿಗುತ್ತೆ. 72 ದಿನ ದಸರಾಗೆ, ಅದು ಆಗಸ್ಟ್ 1ನೇ ತಾರೀಕಿಗೆ ನೀವು ಭೂಮಿಯಲ್ಲಿ ನಾಟಿ ಮಾಡಿದ್ರೆ. ಸೊ ನೀವು 72 ದಿನ ಮುಂಚೆ ನಾಟಿ ಮಾಡ್ಕೋತೀರಾ, 65 ದಿನಕ್ಕೆ ಮಾಡ್ಕೋತೀರಾ, ಇಲ್ಲ 60 ದಿನಕ್ಕೆ ಮಾಡ್ಕೋತೀರಾ, ನಿಮಗೆ ಬಿಟ್ಟಿದ್ದು, ನಿಮ್ಮ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ. ಆಗಸ್ಟ್ 1ಕ್ಕೆ ನಾಟಿ ಮಾಡಿದರೆ 72 ದಿನ, ಆಗಸ್ಟ್ 5ಕ್ಕೆ ಮಾಡಿದರೆ 65 ದಿನ ಉಳಿಯುತ್ತೆ ಹಬ್ಬಕ್ಕೆ, ದಸರಾ ಹಬ್ಬಕ್ಕೆ. ಆಗಸ್ಟ್ 10ಕ್ಕೆ ಮಾಡಿದ್ರೆ 62 ದಿನ ಉಳಿಯುತ್ತೆ. ಸೊ ಆಮೇಲೆ ಇನ್ನೊಂದು ವಿಷಯ, ನಮ್ಮ ದಸರಾ ಮತ್ತು ದೀಪಾವಳಿಗೆ ಕರೆಕ್ಟಾಗಿ 19 ದಿನ ಡಿಫ್ರೆನ್ಸ್ ಇದೆ, ಅಂದರೆ ಗ್ಯಾಪ್ ಇದೆ. ಸೊ ಈಗ ದಸರಾಗಂತ ಮಾಡ್ಕೊಳ್ಳೋರಿಗೆ ದೀಪಾವಳಿ ಕೂಡ ಆಗುತ್ತೆ. ಇಲ್ಲ ಸ್ವಲ್ಪ ಜನ ಸ್ಲಾಟ್ ಬೇರೆ ಮಾಡ್ಕೋತಾರೆ, ಅಕ್ಟೋಬರಿಗೆ ದಸರಾಗೆ ಸಪ್ರೇಟು, ದೀಪಾವಳಿಗೆ ಮಾಡ್ಕೊಳ್ಳೋರಿಗೆ ಯಾವಾಗ ಮಾಡ್ಕೋಬೇಕಂತ ನಿಮಗೆ ದಿವಸಗಳು ಲೆಕ್ಕ ಮಾಡ್ಕೋಬೋದು. ಸೊ ಇದೇ ವಿಷಯ ನಿಮಗೆಲ್ಲರಿಗೂ ತಿಳಿಯಲಿ ಅಂತ ಮಾಡ್ತಾ ಇರೋದು. ಆಮೇಲೆ ವಿಶೇಷವಾಗಿ ನಮ್ಮ ಕೊಪ್ಪಳದಿಂದ ಬಸ್ಸಿನ ವ್ಯವಸ್ಥೆ ಇರುವಂಥ ಯಾವುದೇ ಊರಿಗೆ ನಾವು ಸಸಿಗಳನ್ನು ಬಸ್ ಮುಖಾಂತರ ಸಸಿಗಳನ್ನ ಕಳಿಸ್ಕೊಡ್ತೀವಿ. ಸೊ ಯಾರಿಗೆ ಸಸಿಗಳು ಬೇಕಾದಲ್ಲಿ ನಮಗೆ ಮುಂಚೆನೇ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಸುಮಾರು ವೆರೈಟಿಗಳ ಸಸಿಗಳು ಲಭ್ಯವಿರ್ತವೆ. ಆಮೇಲೆ ಹಳದಿ ಮತ್ತು ಕೇಸರಿ ಸುಮಾರು ವೆರೈಟಿಗಳಲ್ಲಿ ನಮ್ಮಲ್ಲಿ ಸಸಿಗಳು ದೊರೆಯುತ್ತವೆ. ಯಾರಿಗೆ ಬೇಕಾದಲ್ಲಿ ತಕ್ಷಣವೇ ಕರೆ ಮಾಡಿ. ನಾನು ನಿಮ್ಮ ಮಧುಸೂದನ್, ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ, ಇರ್ಕಲ್ಗಡ, ಕೊಪ್ಪಳ ಜಿಲ್ಲೆ. ನಮಸ್ಕಾರ.